ಕೆಲವು ಸತಿ ವ್ಯಕ್ತಿ ಅವ್ರನ್ನ ನೋಡಿದಾಗ ಒಂದು ಆರಾ ಬರುತ್ತೆ, ಇನ್ನು ಅವ್ರು ಮಾತಾಡಿದಾಗ ಇನ್ನೊಂದು ರೀತಿಯವರ ವ್ಯಕ್ತಿಯ ಪರಿಚಯ ಆಗುತ್ತೆ. ಭಾಳ ಶಾಂತವಾಗಿದ್ದೀರಿ. ಅದು ಎದುರುಗಡೆ ಇರೋ ವ್ಯಕ್ತಿ ಮೇಲೆ ಡಿಪೆಂಡ್ ಆಗ್ತದೆ ಅಲ್ವಾ? ಅದು ಒಂದು ರೀತಿ ಕರೆಕ್ಟೇ. ಹ್ಮ್. ಸಮಾಜನೇ ಒಂದು ಕನ್ನಡಿ ಇದ್ದ ಹಾಗೆ. ನಾವು ನಕ್ಕರೆ ಅದು ಖಂಡಿತ ನಮಗೆ ನಗುವನ್ನೇ ಕೊಡುತ್ತೆ, ನಾವು ಹೇಗೋ ಅದು ಹಾಗೆ. ಹೌದು. ಸೊ ಸಮಾಜ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ಇವಾಗ ನಾವು ಸಮಾಜನ ಕಂಟ್ರೋಲ್ ಮಾಡ್ತೀವ ಅನ್ನೋದು ಪ್ರಶ್ನೆ. ಭಗವಂತ ಕಂಟ್ರೋಲ್ ಮಾಡ್ತಾನೆ, ನಾವಲ್ಲಿ ಒಂದು ರೋಲ್ ಪ್ಲೇ ಮಾಡ್ತಿದ್ದೀವಿ ಅಷ್ಟೇ. ಅವನು ಆಡು ಅಂದರೆ ಆಡಬೇಕು, ಮುಗೀತಂದರೆ ನಡಿಬೇಕಷ್ಟೇ. ನಿಜ. ಐ ಥಿಂಕ್ ಈ ಮಾತು ನಮ್ಮ ಕನ್ನಡಿಗರಿಗೆ ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು ಅಂತ ದೊಡ್ಡ ದೊಡ್ಡವರು ಹಾಡಲ್ಲಿ ಹೇಳೋಗಿದ್ದಾರೆ, ಸಿನಿಮಾಗಳಲ್ಲಿ ಹೇಳಿದ್ದಾರೆ, ಅದಕ್ಕೆ ಸಾಕ್ಷಿಯಾಗಿ ಬದುಕಿದ್ದಾರೆ. ಆದರೆ ಇನ್ನು ಕೆಲವ್ರಿಗೆ ಮಾತ್ರ ತುಂಬ ಚಿಕ್ಕ ವಯಸ್ಸಲ್ಲಿರೋರಿಗೆ ಇವೆಲ್ಲ ಏನೋ ಆಧ್ಯಾತ್ಮ, ಸ್ಪಿರಿಚುವಲ್ಲು ದೊಡ್ಡ ಹೆವಿ ಸಬ್ಜೆಕ್ಟಪ್ಪ ಅಂತ ಅನ್ಸುತ್ತೆ. ಐ ಥಿಂಕ್ ಅವರವರ ಜೀವನದ ಹಂತ, ಅವರವರ ಹಸಿವು ಮತ್ತು ಯಾವುದೋ ಹೊಸ ವಿಚಾರಕ್ಕೆ ತಮ್ಮನ್ನು ತಾವು ತೆರೆದಿಟ್ಕೊಳ್ಳುವಂಥ ಒಂದು ಮನೋಭಾವ, ಐ ಥಿಂಕ್ ಇದೆಲ್ಲದಕ್ಕೂ ಬಹುಶಃ ಒಂದೊಂದು ಕನೆಕ್ಟಿಂಗ್ ಡಾಟ್ಸ್ ಅನ್ಸತ್ತಿವೆಲ್ಲ. ಅದೇ ಯಾರ್ಯಾರಿಗೆ ಯಾವ್ಯಾವ ಥರ ಅವಕಾಶಗಳು ಸಿಗುತ್ತೆ ಅಥವಾ ಅನುಭವಗಳಾಗುತ್ತೆ, ಅದರ ನಂತರ ಜೀವನ ಅನ್ನೋದು ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಏಕೆಂದರೆ ನಮ್ಗೆ ಯಾವುದೇ ಒಂದು ವಿಷಯ ನಮ್ಗೆ ಹಸಿವಿದ್ರೆ ಆ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ವಿಷಯ ಕಲಿತಾ ಕಲಿತಾ ನಾವು ಅನುಭವಗಳನ್ನು ಪಡ್ಕೊತೀವಿ. ಪುಸ್ತಕದಿಂದ ಆಗಿರ್ಬೋದು, ಜನರಿಂದ ಆಗಿರ್ಬೋದು, ಮಾಡೋ ಕೆಲಸದಿಂದ ಆಗಿರ್ಬೋದು, ಅಥವಾ ಆಚೆ ಕಡೆ ನೋಡೋ ನೋಟಗಳಿಂದ ಆಗಿರ್ಬೋದು, ಸಾಕಷ್ಟು ವಿಷಯ ಕಲಿತಾ ಕಲಿತಾ ಅನುಭವಗಳಾಗ್ತಾ ಹೋಗುತ್ತೆ. ಅನುಭವವೇ ಜೀವನ ಆಗ್ತದಲ್ವ? ಇನ್ನು ತಾವು ತಮ್ಮ ಜೀವನನೇ ಈಗ ಹಿಂತಿರುಗಿ ನೋಡೋದಾದರೆ ಐ ಥಿಂಕ್ ಇಟ್ ಇಸ್ ಅ ವೆರಿ ಸಾಕಷ್ಟು ತಿರುವುಗಳನ್ನು ಕಂಡಿರೋ ಜೀವನ ಅಂತ ಅನ್ನಿಸ್ತಾ ಇದೆ ಇದು. ಖಂಡಿತ. ಸೊ ಇವತ್ತು ಇಲ್ಲಿ ಟೆಂಪಲ್ ಆಫ್ ಆಯಿಲ್ಸ್ ಮೂಲಕ ಗಾಣದ ಎಣ್ಣೆನ ಸಮಾಜಕ್ಕೆ ಆರೋಗ್ಯಕರವಾದ ಎಣ್ಣೆಯನ್ನು ಕೊಡೋದ್ರ ಮೂಲಕ ತಮ್ಮ ಒಂದು ನೆಲೆಯನ್ನು ಕಂಡಿದ್ದೀರಿ. ಇಲ್ಲಿಗೆ ಬಂದಿದ್ದು ಹೇಗೆ? ಈ ಮುಂಚೆ ಏನಾಗಿದ್ರಿ? ನಮಸ್ತೆ. ಊರು ನಮ್ಮದು ಮೈಸೂರು. ಮೈಸೂರು ಸಿಟಿನೇ ಆ್ಯಕ್ಚುಲಿ. ಅದು ಪಡುವಾರಳ್ಳಿ ಅಂತ ಹೇಳಿ, ಒಂಟಿಕೊಪ್ಪಲು ಪಕ್ಕ ಇದೆ ಆ್ಯಕ್ಚುಲಿ. ಅದು ಮೈಸೂರು ಪ್ಯಾಲೇಸಿಂದ ಜಸ್ಟ್ 4 ಕಿಲೋಮೀಟರ್ ಇದೆ ಅಷ್ಟೇ. ಅದು ವೆರಿ ಕ್ಲೋಸ್ ಟು ಮೈಸೂರು ಸಿಟಿ. ಈ ಸಿನಿಮಾ ಇದೆಯಲ್ಲ ಪಡುವಾರಳ್ಳಿ ಪಾಂಡವರು ಮತ್ತು ಫಿಲ್ಮ್ ಆ್ಯಕ್ಟರ್ ಯಶ್ ಇದ್ರಲ್ಲ, ಅವ್ರು ನಮ್ಮ ಏರಿಯಾದಲ್ಲೇ ಇದ್ದಿದ್ದು, ಯಶ್ ಸರ್ ಕೂಡ. ಸೊ ಅದು ನಮಗೆ ತುಂಬ ಸಂತೋಷ. ಅದ್ರ ಮೂಲಕ ಕೂಡ ನಮ್ಮ ಊರಿಗೆ ಇನ್ನೂ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿದೆ. ಅದು ನನ್ನ ಹುಟ್ಟೂರು, ಮತ್ತು ಅವರು ಕೂಡ ಇದ್ದರು. ಸೊ ಅವೆಲ್ಲ ನಮ್ಗೆ ಹೆಮ್ಮೆ ಆಗ್ತದಲ್ವ ನಮ್ಮ ಊರು. ಆ ಊರಿನಲ್ಲಿ ಹುಟ್ಟಿದ್ದು ಪುಟ್ಟಮ್ಮ ಮತ್ತು ಬಸವರಾಜ್ ಅಂತೇಳಿ ನಮ್ಮ ತಂದೆ ತಾಯಿ. 13/10/1982 ಮಾಡೆಲ್ ನಾನು. ಒಟ್ಟು 8 ಜನ ಮಕ್ಕಳು ನಾವು, 7 ಗಂಡು 1 ಹೆಣ್ಣು. ಅದರಲ್ಲಿ ನಾನು 2ನೇ ಮಗ. ಸೊ ನಾನು ಚಿಕ್ಕ ವಯಸ್ಸಿಂದನೇ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ. ಅಂದರೆ ಅದೊಂಥರ ಆಟೋಮೆಟಿಕ್ಕಾಗಿ ಒಂಥರ ಆಟದ ಥರನೇ ಕೆಲಸಗಳು ಶುರು ಆಗಿಬಿಡುತ್ತೆ ನನಗೆ. ನಾನು 4ನೇ ಕ್ಲಾಸಿಂದನೇ ಕೆಲಸಕ್ಕೆ ಹೋಗಿ ಶುರು ಮಾಡ್ತೀನಿ ನಾನು. ಅಂದರೆ ಒಂದು ಟೈಲರ್ ಅಂಗಡಿಗೆ ಬಟ್ಟೆ ಹೋಗೋದು, ಕಾಜಾ ಗುಂಡಿ ಮಾಡೋವಂಥದ್ದು, ನಂತರ ದಿನಸಿ ಅಂಗಡಿಲಿ ಕೆಲಸ ಮಾಡೋದು. ಮನೇಲೇನು ಅವರೇನು ಯಾರು ಏನು ಬಲವಂತ ಮಾಡ್ತಿರಲಿಲ್ಲ ನನಗೆ. ಅದು ಬೈ ಡಿಫಾಲ್ಟ್ ಅದು ಕರ್ಕೊಂಡು ಹೋಗೋದು, ಹೋಗ್ತಾಯಿದ್ದೆ, ಮಾಡ್ತಾಯಿದ್ದೆ. ಅದು ನಿಮ್ಮ ಒಂದು ಟೈಮ್ ಪಾಸ್ ಅಥವಾ ಪ್ಯಾಷನ್ ಅಂತನಾ ಗೊತ್ತಿಲ್ಲ. ಚಿಕ್ಕ ಮಕ್ಳಿಗೆ ಏನೋ ಹೋಗ್ಬೇಕಂತ ಒಂದು ಮನಸ್ಥಿತಿ ಬರುತ್ತೆ, ಹೋಗ್ತಾಯಿದ್ವಿ. ಅಲ್ಲಿ ಹೋಗ್ತಾಯಿದ್ವಿ, ಸ್ವಲ್ಪ ಚಿಕ್ಕದಾಗಿ ಕಾಜಾ ಗುಂಡಿ ಮಾಡೋದೆಲ್ಲ ಕಲ್ತ್ಕೊಂಡ್ವಿ. ಸೊ ಆ ನಂತರ ಒಂದು ದಿನಸಿ ಅಂಗಡಿಲಿ ಒಂದು 5ನೇ ಕ್ಲಾಸ್ ಇರುವಾಗ ಕೆಲಸ ಮಾಡಿದೆ. ನಂತರ 7ನೇ ಕ್ಲಾಸ್ ಎಲ್ಲ ಆಗುವಾಗ ಆ್ಯಕ್ಚುಲಿ ನನಗೆ ಅಲ್ಲಿ ಮೈಸೂರಲ್ಲಿ ರಾಮಕೃಷ್ಣ ಆಶ್ರಮ ಇದೆ. ರಾಮಕೃಷ್ಣ ಆಶ್ರಮದಲ್ಲಿ ಬಾಲಕರ ಸಂಘ ಅಂತೇಳಿ ನಡೆಯುತ್ತೆ, ಭಾನುವಾರ ನಡೆಯುತ್ತೆ ಆ್ಯಕ್ಚುಲಿ. ಈಗಲೂ ನಡೆಯುತ್ತೆ ಅದು ಬಾಲಕರ ಸಂಘ. ಓಕೆ. ರಾಮಕೃಷ್ಣ ಆಶ್ರಮದಲ್ಲಿ ಬಾಲಕರ ಸಂಘ ಅಂತ ಇರುತ್ತೆ, ಭಾನುವಾರ ಇರುತ್ತೆ. ಅಲ್ಲಿಗೆ ನಾನು ಅಲ್ಲಿ ಮಕ್ಕಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಿಂಡಿ ಕೊಡ್ತಾರೆ, ಆಟ ಆಡಿಸ್ತಾರೆ, ಅಲ್ಲಿ ಒಂದಷ್ಟು ಪ್ರಾರ್ಥನಾ ಗೀತೆಗಳನ್ನು ಹೇಳ್ಕೊಡ್ತಾರೆ. ನಾವೇನು ಚಿಕ್ಕ ಮಕ್ಕಳು, ನಮಗೇನು ತಿಂಡಿ ಕೊಡ್ತಾರೆ ಅನ್ನೋ ಖುಷಿಲ್ಲ, ಆಟ ಆಡಿಸ್ತಾರೆ ಅಂತ ಹೋಗ್ತಿದ್ವಿ. ಬಟ್ ನಮಗೆಲ್ಲ ಗೊತ್ತಿಲ್ಲ ಜ್ಞಾನ ಗರ್ಜನೆಗೆ ಹೋಗ್ತೀವಿ ಅಂತೇಳಿ. ಬಟ್ ನನ್ನ ಅದೃಷ್ಟಕ್ಕೆ ಏನಂದರೆ ನನ್ನ ಧ್ವನಿ ಚೆನ್ನಾಗಿತ್ತು. ಅಲ್ಲಿ ಒಂದು 3 ಹಾಡುಗಳನ್ನು ಕಲ್ತಿದ್ದೆ ನಾನು. ರಾಮಕೃಷ್ಣ ಆಶ್ರಮದಲ್ಲಿ ಭಜನಾ ಗೀತೆಗಳನ್ನು ಕಲ್ತಿದ್ದೆ. ಮತ್ತು ರಾಮಕೃಷ್ಣ ಪರಮಹಂಸರ ಮುಂದೆ ಎಲ್ಲ ಕೂತ್ಕೊಂಡು ನಮಗೆ ಅಲ್ಲಿ ಟಿಫನ್ನೆಲ್ಲ ಕೊಡುವಾಗ ಅದಕ್ಕೆಲ್ಲ ಮಂತ್ರಗಳೆಲ್ಲ ಹೇಳಿಕೊಡ್ತಾರೆ. ನನಗೆ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು, ಆಹಾರ ಸೇವನೆ ಮಾಡೋಕ್ಕಿಂತ ಮುಂಚೆ ಬ್ರಹ್ಮಾರ್ಪಣಂ ಅಂತ ಹೇಳಿ ತೆಗೆದುಕೊಳ್ಳುವಂಥ ಒಂದು ಅಭ್ಯಾಸ ಇರುತ್ತೆ ಅಲ್ಲಿ. ಅಂದರೆ ಉದಾಹರಣೆ, ಆಹಾರ ಸೇವನೆ ಮಾಡೋಕ್ಕಿಂತ ಮುಂಚೆ ನಾವು ಬ್ರಹ್ಮಾರ್ಪಣಂ ಅಂತ ಹೇಳಿ ಸ್ವೀಕರಿಸಬೇಕು. ಆ್ಯಕ್ಚುಲಿ ಬ್ರಹ್ಮಾರ್ಪಣಂ ಅಷ್ಟೇ.
ಶಾರ್ಟ್ ಆಗಿ ಆ್ಯಕ್ಚುಲಿ ಅದು ಇನ್ನೂ ದೊಡ್ಡ ಮಂತ್ರ ಇದೆ ಇದರಲ್ಲಿ ಭಗವದ್ಗೀತೆಯಲ್ಲಿ. ಬಟ್ ಆಶ್ರಮದಲ್ಲಿ ಚಿಕ್ಕದಾಗಿ ಬ್ರಹ್ಮಾರ್ಪಣಂ ಅಂತೇಳಿ ಸೇವಿಸ್ತೀವಿ. ನಾನು ಅದನ್ನು ಅಲ್ಲಿ ಕಲ್ತ್ಕೊಂಡೆ. ಅಲ್ಲಿ ಕಲ್ತ್ಕೊಂಡು ಅಭ್ಯಾಸ ನಂಗೆ ಆವಾಗಲೇ ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಆಗಿಬಿಡ್ತದು. ಸೊ ಆದರೆ ಆವಾಗಲೇ ನಾನು ಕಂಟಿನ್ಯೂಸ್ ಪ್ರಾಕ್ಟೀಸಲ್ಲಿರಲಿಲ್ಲ. ಬಟ್ ಸ್ವಲ್ಪ ಜ್ಞಾನ ಬೆಳೀತಾ ಬೆಳೀತಾ ಅದೆಲ್ಲ ನಂಗೆ ಆಲ್ರೆಡಿ ಇದ್ದಿದ್ದರಿಂದ ಒಳಗಡೆ ಆ ಪ್ರಾಕ್ಟೀಸ್ ಆಗ್ಲಿಕ್ಕೆ ಶುರು ಆಯಿತು. ಇದು ಯಾಕೆ ಮಾಡೋದು ಬ್ರಹ್ಮಾರ್ಪಣ? ಯಾಕೆಂದರೆ ನಾವು ತಿನ್ನುವಂಥ ಆಹಾರ ಒಳಗಡೆ ಇರೋಂತಹ ವೈಶ್ವರನ ಏನು ಭಗವಂತ ಇದ್ದಾನೆ, ನಮ್ಮ ಜೀರ್ಣ ಮಾಡೋ ಅಂಥವನು, ಅವನಿಗೆ ನಾವು ಅರ್ಪಿಸ್ತಾರ ಅಂಥದ್ದು ಆಹಾರವನ್ನು. ಸೊ ಅದನ್ನು ಹೇಳಿ ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ಯಾವುದೇ ಇಂಪ್ಯೂರಿಟೀಸ್ ಇದ್ದರೂ ಅದನ್ನು ಭಗವಂತ ಸ್ವೀಕರಿಸಿ ನಮಗೆ ಅಲ್ಲಿ ಒಂದು ಉತ್ತಮವಾದಂಥ ಆರೋಗ್ಯವನ್ನು ಕೊಡಲಿಕ್ಕೆ ಸಹಾಯ ಆಗ್ತದೆ. ಯಾಕೆಂದರೆ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಏನಂತೇಳಿದರೆ ಪೂಜೆ ಅದು. ಆದರೆ ನಮಗೆ ಅದರ ಅರಿವಿಲ್ಲ, ನಾವು ಸುಮ್ಮನೆ ಹಂಗೆ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ಕಾಲಕ್ಕೆ ಜ್ಞಾನ ಬರ್ತಾ ಬರ್ತಾ ನಮಗೆ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಓ, ಊಟ ಅಂದರೆ ಇದು ಕೂಡ ಒಂದು ಯಜ್ಞ, ನಾವು ಮಾಡೋ ಕೆಲಸ ಕೂಡ ಒಂದು ಯಜ್ಞ. ಯಾಕೆಂದರೆ ಭಗವಂತ ನಮ್ಮನ್ನು ತಯಾರು ಮಾಡಿ ಕಳಿಸಿರೋದೇ ಇಲ್ಲಿ ಅವನು ಕೆಲಸ ಮಾಡಲಿಕ್ಕೆ ನಮ್ಮನ್ನು ಇನ್ಸ್ಟ್ರೂಮೆಂಟ್ಸ್ ಆಗಿ ಕಳಿಸ್ಕೊಟ್ಟಿರೋಂಥದ್ದು. ನಮಗೆ ತಿಳುವಳಿಕೆ ಇಲ್ಲದೆ ನಾವೇನು ಮಾಡ್ತಿರ್ತೀವಿ, ನಾನೇ ಏನೋ ಮಾಡಿದೆ ನನಗೆ ಗೊತ್ತು ಅಂತ. ಇಲ್ಲಿ ಆಲ್ರೆಡಿ ವಿ ಆರ್ ಆಲ್ ಪ್ರೋಗ್ರಾಮ್ಡ್. ನಾವು ಶಾಸ್ತ್ರಗಳಲ್ಲಿ ಜ್ಯೋತಿಷ್ಯ, ನಾನು ಸ್ವಲ್ಪ ಚಿಕ್ಕದಾಗಿ ಜ್ಯೋತಿಷ್ಯ ಕಲ್ತಿದ್ದೀನಿ. ಅದರಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಹುಟ್ಟಿದಾಗಲೇ ಎಲ್ಲ ಡಿಸೈಡ್ ಆಗೋಗಿರುತ್ತೆ, ಇವನು ಇಂತಿಂಥ ಕೆಲಸಕ್ಕೆ, ಇವನಿದು ಮಾಡಲಿಕ್ಕೆ ಅಂತಲೇ. ಆದರೆ ನಮಗೆ ಅದ್ರ ಜ್ಞಾನ ಇಲ್ದಿರೋದ್ರಿಂದ ಏನೂ ಗೊತ್ತಿರೋದಿಲ್ಲ ನಮಗದು. ಸೊ ನಮ್ಗೆ ಯಾವಾಗ ಆ ಜ್ಯೋತಿಷ್ಯ ಎಲ್ಲ ಅಧ್ಯಯನ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ, ನಾನು ಏನಕ್ಕೆ ಹುಟ್ಟಿದ್ದೀನಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈಗ ನಾನು ಏನೇನು ಕೆಲಸ ಮಾಡಿದ್ದೀನಿ ಅದನ್ನೆಲ್ಲ ನಾನು ಇದರಲ್ಲಿ ತೆಗೆದು ನೋಡಿದಾಗ, ಜಾತಕದಲ್ಲಿ ನನ್ನದೇ ಜಾತಕ ನಾನು ತೆಗೆದು ನೋಡಿದಾಗ, ನಾನು ಮಾಡಿದ್ದು ಅಲ್ಲಿ ಬರೆದಿರೋದು ಎರಡೂ ಒಂದೇ ಇದೆ.